ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ಬ್ ಆಗಿದ್ದೀನಿ. ಸೊ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಟಾಪಿಕ್ ಬಗ್ಗೆ ಮಾತಾಡೋಣ. ಏನಪ್ಪ ಅಂತಂದರೆ ಎಮೋಷ್ನಲ್ ಕಾಸ್. ಪಿ ಸಿ ಒ ಡಿಗೆ ಏನದು ಎಮೋಷ್ನಲ್ ಕಾಸ್? ಆ್ಯಕ್ಚುಲಿ ನಮಗೇನೇ ಒಂದು ಹೆಲ್ತ್ ಇಶ್ಯೂಸ್ ಬಂದರೂ ಅದ್ರ ಹಿಂದೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂತಹ ಎಮೋಷನ್ಸ್ ಕೂಡ ರೀಸನ್ ಆಗಿರುತ್ತೆ. ಸೊ ಇವತ್ತು ಪಿ ಸಿ ಒ ಡಿಗೆ ಅಂಥ ಕಾರಣ ಏನಿದೆ ಅನ್ನೋದನ್ನು ನೋಡೋಣ. ಪಿ ಸಿ ಒ ಡಿಗೆ ಅಂಥ ಎಮೋಷ್ನಲ್ ಕಾಸ್ ಅಂತ ದೊಡ್ಡ ವಿಷಯ ಏನಿಲ್ಲ, ಇರೋದು ಒಂದೇ ಸಣ್ಣ ರೀಸನ್. ಆದರೆ ಅದನ್ನು ಓವರ್ಕಮ್ ಮಾಡೋದಿರೋದೇ ನಮಗೆ ಒಂದು ಟಾಸ್ಕ್. ಓಕೆ, ಏನಪ್ಪ ಅದು ಎಮೋಷ್ನಲ್ ಕಾಸ್ ಅಂತ ಹೇಳಿದ್ರೆ, ಎಮೋಷ್ನಲ್ ಕಾಸ್ ಆರ್ ರೀಸನ್ ಏನು ಬೇಕಾದ್ರೂ ಕರಿಬಹುದು. ಹೆಣ್ಮಕ್ಳಾಗಿ ನಾವು ನಮ್ಮ ಸ್ತ್ರೀತತ್ವವನ್ನು, ನಮ್ಮ ಹೆಣ್ತನವನ್ನು ನಾವೇ ಆಕ್ಸೆಪ್ಟ್ ಮಾಡದೇ ಇರೋದು, ನಾವೇ ಅದನ್ನು ರೆಸ್ಪೆಕ್ಟ್ ಮಾಡದೇ ಇರೋದು ಒಂದು ಕಾರಣ. ಸೊ ಇದೊಂದೇ ರೀಸನ್ನು. ಈ ವಿಡಿಯೋದಲ್ಲಿ ಇದನ್ನು ಎಲಾಬೊರೇಟಾಗಿ ಏನೂ ಹೇಳ್ತಾ ಇಲ್ಲ ನಾನು, ಯಾಕಂದರೆ ಎಲಾಬೊರೇಷನಾಗಿ ಹೇಳೋಕ್ಕೆ ಅದು ತುಂಬ ವಿಷಯ ಇದೆ. ಸೊ ಈ ಒಂದು ರೀಸನ್ನ ನಾವು ಜಸ್ಟ್ ಇದರಿಂದ ನಾವು ಓವರ್ಕಮ್ ಆಗಬೇಕು ಅಂದರೆ ನಮ್ಮ ಲೈಫಲ್ಲಿ ಒಂದು 3 ಚೇಂಜಸ್ನ ನಾವು ಮಾಡ್ಕೋಬೇಕಾಗುತ್ತೆ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಆ 3 ಚೇಂಜಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನಪ್ಪ ಅಂತಂದರೆ, ಫಸ್ಟು ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಒಪ್ಪಿಸ್ಬೇಕು. ನಾನು ನನ್ನ ಲೈಫಲ್ಲಿ ವೆಲ್ ಬ್ಯಾಲೆನ್ಸ್ಡ್ ಆಗಿದ್ದೀನಿ. ಸೊ ಯಾವುದೇ ರೀತಿಯ ಇಂಬ್ಯಾಲೆನ್ಸ್ ಇಲ್ಲ, ನಾನು ನನ್ನ ಲೈಫಲ್ಲಿ ಆರಾಮಾಗಿ ವೆಲ್ ಬ್ಯಾಲೆನ್ಸ್ಡ್ ಆಗಿ ಇದ್ದೀನಿ. ಸೊ ಇದು ಬಂದುಬಿಟ್ಟು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನಾನು ನನ್ನ ಸ್ತ್ರೀತತ್ವವನ್ನು, ನನ್ನ ಹೆಣ್ತನವನ್ನು ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡಿದ್ದೀನಿ. ನನ್ನ ಬಾಡಿಯನ್ನು, ಅಂದರೆ ನಾನು ಹೆಣ್ಣಾಗಿರೋದಕ್ಕೆ ನನಗೆ ಯಾವ ರೀತಿಯ ಬಾಡಿ ಸಿಕ್ಕಿದೆ, ಆ ಬಾಡಿಯನ್ನು ನಾನು ತುಂಬಾ ಪ್ರೀತಿಸ್ತೀನಿ. ಓಕೆನಾ? ಸೊ ಮೂರನೇ ಪಾಯಿಂಟ್ ಬಂದುಬಿಟ್ಟು, ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಾಗಿರ್ಬೋದು, ನನ್ನ ಮೈಂಡಲ್ಲಾಗಿರ್ಬೋದು, ಏನೇ ಓಲ್ಡ್ ಎಮೋಷ್ನಲ್ ಮೆಮೊರೀಸ್ ಇರಲಿ, ಅದನ್ನೆಲ್ಲ ನಾನು ಒಂದು ಬ್ಯೂಟಿಫುಲ್ ಮೂವಿಯಾಗಿ ನೋಡ್ತೀನಿ. ಅದನ್ನು ನಾನು ಪ್ರೀತಿಸ್ತೀನಿ, ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸಿನಿ. ನನ್ನ ಲೈಫಲ್ಲಿ ಅಂತಹ ಘಟನೆಗಳೆಲ್ಲ ನಡೆದಿದ್ದು. ಸೊ ಈ 3 ಚೇಂಜಸ್ಸು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆದರೆ ಸಾಕು. ಸೊ ನಾವು 100% ನಮ್ಮ ಒಂದು ಏನಂತೀವಿ, ಈ ಪಿ ಸಿ ಒ ಡಿ ಪ್ರಾಬ್ಲಮಿಂದ ಆಚೆಗೆ ಬರ್ಬೋದು. ಬಟ್ ಈ 3 ಪಾಯಿಂಟ್ಸ್ ಏನಿದೆ, ಈ 3 ಪಾಯಿಂಟ್ಸ್ನ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗ್ಸೋದು ನಮಗೆ ಇರೋಂತಹ ಒಂದು ಚಾಲೆಂಜು. ಏನಿಲ್ಲ, ಅದಕ್ಕೆ ಒಂದೇ ಒಂದು ಮೋಡ್ ಇದೆ. ಏನಪ್ಪ ಅಂತಂದರೆ ಮೆಡಿಟೇಷನ್. ಆ ಮೆಡಿಟೇಷನ್ ಮೂಲಕ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ಬೇಕಾದ್ರೂ ಟ್ಯೂನಿಂಗ್ ಮಾಡ್ಕೋಬೋದು. ಐದರ್ ಇಟ್ ಮೇ ಬಿ ಎ ಪಾಸಿಟಿವ್ ಆರ್ ಇಟ್ ಮೇ ಬಿ ಎ ನೆಗೆಟಿವ್. ಸೊ ನೆಗೆಟಿವ್ ಆಗಿ ಕೂಡ ನೀವು ಟ್ಯೂನ್ ಮಾಡ್ಕೋಬೋದು, ಅಥವಾ ಪಾಸಿಟಿವ್ ಆಗಿ ಕೂಡ ಟ್ಯೂನ್ ಮಾಡ್ಕೋಬೋದು. ಅದು ನಿಮ್ಮ ಕೈಯಲ್ಲೇ ಇದೆ. ಬಟ್ ನೀವು ನಮ್ಮಲ್ಲಿ ಮೆಡಿಟೇಷನ್ ಸೆಷನ್ಸ್ನ ತೊಗೊಂಡಾಗ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಏನು ಈ ಪಿ ಸಿ ಒ ಡಿ ಆದಾಗ ಸಿಸ್ಟೆಲ್ಲ ಇರುತ್ತಲ್ಲ, ಆ ಸಿಸ್ಟು ಬೇಗ ರಿಲೀಸ್ ಆಗೋದಕ್ಕೆ, ಆ ಸಿಸ್ಟಿಂದ ನಿಮಗೆ ಬೇಗ ರಿಲೀಫ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಮೆಡಿಟೇಷನ್ ಜೊತೆಗೆ ಸಾಕಷ್ಟು ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡ್ತೀವಿ. ಆ ಟೆಕ್ನಿಕ್ಸ್ ಏನೂ ಇಲ್ಲ, ಅದಕ್ಕೋಸ್ಕರ ನೀವು ಸೆಪ್ರೇಟಾಗಿ ಟೈಮ್ನ ಎತ್ತಿಡಬೇಕು ಅಂತೇನಿಲ್ಲ. ಜಸ್ಟ್ ಮೆಡಿಟೇಷನ್ಗೆ 15 to 30 ಮಿನಿಟ್ಸ್ ಎತ್ತಿಟ್ಕೊಂಡ್ರೆ ಸಾಕು. ಅದು ಬಿಟ್ಬಿಟ್ಟು ನಾವು ಹೇಳೋಂಥ ಟೆಕ್ನಿಕ್ಸ್ಗೆ ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಟೈಮ್ನ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂತಂದರೆ ನಿಮ್ಮ ಡೈಲಿ ರುಟೀನಲ್ಲಿ ನೀವು ಬೆಳಗ್ಗೆ ಎದ್ದಾಗಿಂದ ಏನಾಗುತ್ತೆ, ಆ ರುಟೀನಲ್ಲಿ ಆ ಟೆಕ್ನಿಕ್ಸ್ ಬಂದುಬಿಡುತ್ತೆ. ಆಲ್ರೆಡಿ ನೀವು ಅದನ್ನು ಮಾಡ್ತಾ ಇರ್ತೀರ, ಬಟ್ ಆ ವೇಯಲ್ಲಿ ಆ ಟೆಕ್ನಿಕ್ನ ಮಾಡಿ ಅಂತ ನಾವು ಹೇಳ್ಕೊಡ್ತೀವಿ ಅಷ್ಟೇ. ಸೊ ಮತ್ತು ಇನ್ಯಾಗ್ತಲ್ಲ, ಬೇಗ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಾನು ನನ್ನ ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, 30 ಮೆಂಬರ್ಸಿಗೆ ಅಷ್ಟೇ ಅಲೋ ಇರುತ್ತೆ ಒಂದು ಸೆಷನ್ಗೆ ಅಂತ. ಸೊ ಡಿಲೇ ಮಾಡ್ಕೊಬೇಡಿ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಗೆ ಯಾವ ರೀತಿಯ ಎಮೋಷ್ನಲ್ ಕಾಸ್ ಅಥವಾ ಎಮೋಷ್ನಲ್ ರೀಸನ್ ಕಾರಣ ಆಗಿರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.